ಆ ಜನಗಳಿಗೆ ಏನಿದು ಅಹಿಂದ ಅಂದರೆ ಏನು ಅನ್ನೋ ಭಾವನೆ ಹುಟ್ಟಾಕಿದ್ದೆ 97. ನಮ್ಮ ದಮನಿತ ಸಮಾಜನ ನಾವು ಭದ್ರವಾಗಿ ನಮಗೆ ಏನು ಹಕ್ಕಿದೆ ಆ ಹಕ್ಕನ್ನು ನಾವು ಪಡ್ಕೊಬೇಕಷ್ಟೇ ನಮ್ಮ ಉದ್ದೇಶ ಇದ್ದು. ಈ ಅಹಿಂದ ಸಮುದಾಯಗಳು ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಈ ಜಾತಿಗಳೆಲ್ಲ ಒಂದಾಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಆ ಉದ್ದೇಶ ಈಡೇರಿದೆ ಅಂತ ಅನಿಸುತ್ತಾ ನಿಮಗೆ? ಈಗ ಯಾವುದೇ ಕ್ಷೇತ್ರಗಳಲ್ಲಿ ತಗೊಳ್ಳಿ, ಕಾರ್ಯಾಂಗ, ನ್ಯಾಯಾಂಗ, ಯಾವುದೇ ಕ್ಷೇತ್ರದಲ್ಲೂ ನಮ್ಗೆ ಅನ್ಯಾಯ ಆಗ್ತಾನೇ ಇದೆ, ಇವತ್ತಿಗೂ ಆಗ್ತಾ ಇದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನಿದೆ, ಈಗ ಮುಖ್ಯ ಕಾರಣ ಯಾರು ಗೊತ್ತಾ ನಿಮಗೆ? ದಾವಣಗೆರೆಯಲ್ಲಿ ಈ ಥರದ್ದು ಒಂದು ವಿಷ ಬೀಜ ಬಿತ್ತೋದಕ್ಕೆ ನಿಮ್ಮ ಪ್ರಕಾರ ಯಾರು? CM ಇಬ್ರಾಹಿಂ. ಸಿದ್ದರಾಮಯ್ಯನವರು ನನಗೆ ಅಧಿಕಾರ ಹೋದರೂ ಪರವಾಗಿಲ್ಲ ಅನ್ನೋದು ಬಿಟ್ಟು ಬಂದು ಈ ಸಮಾಜಕ್ಕೆ ನಿಂತ್ಕೊಂಡ್ರಲ್ಲ ಸರ್, ದಟ್ಸ್ ಎ ಗ್ರೇಟ್ ಥಿಂಗ್ ಅಲ್ವಾ? ಭಾಳ ದೊಡ್ಡ ಇದು. ನಮಗೆ ಒಬ್ಬ ಬಾಹುಬಲಿ ಸಿಗ್ದಂಗೆ ಆಯಿತು. ಅವ್ರಿಗೆ ಗೊತ್ತಿದೆ 65% ಇರೋವಂಥ ಒಂದು ಸಮಾಜ ಒಂದಾದರೆ ಇವ್ರನ್ನ ಬಿಟ್ಟರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ರಾಜ್ಯದಲ್ಲಿ ಮತ್ತೆ ಈಗ ಅಹಿಂದ ಬಗ್ಗೆ ಚರ್ಚೆ ಶುರುವಾಗಿದೆ. ದೇವರಾಜ ಅರಸು ಕಾಲದಿಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಹಿಂದ ಬಗ್ಗೆ ಚರ್ಚೆ ಆಗ್ತಿತ್ತು, ಅಹಿಂದ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಈಗ ಇದೇ ಭಾನುವಾರ ಹುಬ್ಳಿನಲ್ಲಿ ಅಹಿಂದ ಕುರಿತಾದಂಥ ಒಂದು ವಿಚಾರ ಸಂಕಿರಣ ಕೂಡ ನಡೀತಾ ಇದೆ. ಯಾಕೆಂದರೆ ಅಹಿಂದ ಶುರುವಾಗಿ ಅಹಿಂದ ಸಮಾವೇಶ ಹುಬ್ಳಿಯಲ್ಲಿ ಆಗಿ 25 ವರ್ಷ ಆಯಿತು ಅಂತ. ಯಾಕೆಂದರೆ ಅದು ರಾಜಕೀಯವಾಗಿ ದೊಡ್ಡ ಸಂಚಲನ ಮೂಡಿಸಿದಂತಹ ಒಂದು ಸಮಾವೇಶ ಆಗಿತ್ತು. ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ಚರ್ಚೆ ಮಾಡಲೇಬೇಕು, ಸ್ಮರಿಸ್ಕೊಳ್ಳೇಬೇಕು. ಏನಪ್ಪ ಅಂದರೆ, ದೇವರಾಜ ಅರಸು ನಂತರ ರಾಜ್ಯದಲ್ಲಿ ಅಹಿಂದ ಸಂಘಟನೆ ಅಹಿಂದ ಹೆಸರಿನಲ್ಲಿ ಹುಟ್ಕೊಂಡಿದ್ದು 1997ರಲ್ಲಿ. 1997ರ ಆಗಸ್ಟ್ 20ನೇ ತಾರೀಕು ಕೋಲಾರದಲ್ಲಿ. ಆಗ ಅಹಿಂದ ಹೆಸರಿನಲ್ಲಿ ಯಾಕೆ ಸಂಘಟನೆ ಹುಟ್ಕೊಳ್ಳಿಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಆ ಅಹಿಂದ ಸಂಘಟನೆಯ ರೂವಾರಿ, ಆಗ ಆ ಸಂಘಟನೆಯನ್ನು ರೂಪಿಸಿದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಭಾಳಷ್ಟು ಜನ ಇದ್ದರು. ಅಫ್ಕೋರ್ಸ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದಂತಹ ಲಕ್ಷ್ಮೀಪತಿ ಬಾಬು ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಲಕ್ಷ್ಮೀಪತಿ ಬಾಬು ಅವ್ರ ಜೊತೆಗಿನ ಸಂದರ್ಶನವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನೀವು ಹುಟ್ಟು ಹಾಕಿದ ಸಂಘಟನೆ ಅಹಿಂದ ನಾನಾ ರೀತಿಯ ಬೆಳವಣಿಗೆಗಳನ್ನು ಕಂಡಿದೆ, ಏಳು ಬೀಳು ಕಂಡಿದೆ, ಅಹಿಂದ ನಾಯಕತ್ವ ಸಿಕ್ಕಿದೆ, ಇಷ್ಟೆಲ್ಲ ಆಗಿದೆ. ಬಟ್ ಈಗಲೂ ಕೂಡ ಅಹಿಂದ ಬಗ್ಗೆ ಅಂದರೆ ನೀವೇನು ಅಂದ್ಕೊಂಡಿದ್ದೆ ನಾನು ಏನಂತ ಅಂದರೆ, ಅಹಿಂದ ಜಾತಿಗಳು ಒಂದಾಗಬೇಕು ಅಂತ, ಅದು ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಉದ್ದೇಶ ಏನಿತ್ತು ಆಗ 1997ರಲ್ಲಿ ಸಂಘಟನೆ ಹುಟ್ಟಾಗ್ತವೆ? ಧರಣೇಶ್ವರೇ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಶೋಷಿತ ಸಮುದಾಯಗಳ ಒಂದು ಸಂಘಟನೆಯ ಒಂದು ರೂಪ ತಾಳಿದ್ದು ಅಹಿಂದ. ಯಾಕೆಂದರೆ ಸಾವಿರಾರು ವರ್ಷ, ನೂರಾರು ವರ್ಷಗಳಿಂದ ನಾವು ಶೋಷಿತರಾಗಿ, ವಂಚಿತರಾಗಿ ಬರ್ತಾ ಇದ್ವಿ. ಈ ವಿಚಾರದಲ್ಲಿ ನಾವೇನಾದ್ರು ಸಂಘಟಿತರಾಗದೇ ಇದ್ದರೆ ಮುಂದೆ ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಅಂಥೇಳಿ ಕೆಲವರು ನಮ್ಮ ಭಾಳ ಆತ್ಮೀಯರು ಮತ್ತು ಬದ್ಧತೆ ಇರುವಂಥ ಸುದರ್ಶನ್ ಇರ್ಬೋದು, ದ್ವಾರಕನಾಥ್ ಇರ್ಬೋದು, ಲಕ್ಷ್ಮೀಪತಿ ಕೋಲಾರ್ ಇರ್ಬೋದು, ಅಫ್ರೋಜ್ ಖಾನ್ ಇರ್ಬೋದು, ಮುನಿಯಪ್ಪ ಅವ್ರು ಇರ್ಬೋದು, ಮುನಿಸ್ವಾಮಿಯವರು ಇರ್ಬೋದು, ನಂಜುಂಡಯ್ಯನವ್ರು ಇರ್ಬೋದು, ಈ ಥರ ಹಲವಾರು, ಡಾಕ್ಟರ್ ಸರೋಜಾ ಅವ್ರು ಇರ್ಬೋದು, ಈ ಥರ ಹಲವಾರು ಸ್ನೇಹಿತರು ಒಂದಾಗಿ ನಾವು ಈ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟಾರ್ಟ್ ಮಾಡಿದ ಉದ್ದೇಶ ಅಂದರೆ ನಿಮಗೆ ನಾನು ಮೊದಲು ಹೇಳಿದೆ, ಬಸವಣ್ಣನವರ ಕಾಲದಲ್ಲಿ ಏನು ಆ ಮಹಾಮನೆಯಲ್ಲಿ ಆಯ್ತಲ್ಲ, ಆ ಶೋಷಿತ ಸಮುದಾಯಗಳನ್ನೆಲ್ಲ ಒಟ್ಟುಗೂಡಿಸಿ ಅದನ್ನ ಹೇಗೆ ಅಂತ್ಯ ಮಾಡಿದ್ರು, ಯಾರು ಅಂತ್ಯ ಮಾಡಿದ್ರು ನಿಮ್ಗೆ ಗೊತ್ತಿದೆ. ಸೊ ಈಗ ಅದನ್ನು 97ನಲ್ಲಿ ನಾವು ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಅದರ ಹಿಂದೆ ಹಿನ್ನೆಲೆ ಭಾಳ ಇದೆ. ಅದಕ್ಕೆ ಎಷ್ಟು ತೊಂದರೆ ಕೊಡ್ತಾಯಿದ್ರು ನಮಗೆ ಬಲಿಷ್ಠ ಜಾತಿಗಳವರು. ನಮ್ಮಲ್ಲಿ ಸಂಘಟನೆಗೆ ಬರ್ತಾ ಇದ್ದವ್ರಿಗೆ ಹೇಗೆ ಅವ್ರು ಬೆದರಿಕೆ ಆಗ್ತಾಯಿದ್ರು, ಅವ್ರ ಮನೆಗಳ ಹತ್ರ ಹೋಗಿ ಅಟ್ಯಾಕ್ ಮಾಡ್ತಾಯಿದ್ರು. ಈ ಥರದ್ದೆಲ್ಲ ನಡೆದ್ರೂ ನಾವು ಬಿಡ್ತಾ ಇರಲಿಲ್ಲ. ಹಾಗೂ ನಾವು ಅದನ್ನೆಲ್ಲ ಸಹಿಸ್ಕೊಂಡು 1-2-3 ಘಟನೆಗಳನ್ನ ಹೇಳ್ಬೋದಾ? ಒಬ್ಬ ಸಲೀಂ ಪಾಷಾ ಅಂತ ಕಾಣುತ್ತೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಇವನು ಆಕ್ಟಿವ್ ಆಗಿದ್ದರು ಆ ಸಂಘಟನೆಯಲ್ಲಿ. ಪಾಪ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಮಾಡಬೇಕು ಅಂತೆಲ್ಲ ಮಾಡ್ತಾಯಿದ್ವಿ. ಅವ್ರ ಮನೆ ಮುಂದ್ಗಡೆ ಬಾಗಿಲು ಹಾಕಿ ಆತ ಬರೋದನ್ನು ಕಾಯ್ಕೊಂಡಿದ್ದು 30 ಜನ ಬಲಿಷ್ಠ
ಇವರು ಪಾಪ ಅವನಿಗೆ ಹೊಡೆದು ಬಡಿದು ಹಾಸ್ಪಿಟ್ಲಿಗೆ ಹಾಕುವಂಥ ಪರಿಸ್ಥಿತಿ ಬಂತು. ಅದೇ ರೀತಿ ಮಾಲೂರಿನಲ್ಲಾಯಿತು. ನಂಜುಂಡಯ್ಯ ಅಂತ ಅವರು ವಕೀಲ ಓದ್ತಾ ಇದ್ರು, ವಕೀಲರಾಗಿದ್ದರು, ಅವ್ರನ್ನೂ ಅಟ್ಯಾಕ್ ಮಾಡಿದ್ರು. ಈ ಥರದ್ದು ಅವಾಗಲೇ ನಮಗೆ ತೊಂದರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ 65% ಇರೋವಂಥ ಒಂದು ಸಮಾಜ ಒಂದಾದರೆ ಇವ್ರನ್ನ ಬಿಟ್ಟರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ರಾಜಕೀಯ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಯಾವುದೇ ಆಗಲಿ ಯಾವ ಇದರಲ್ಲೂ ಇವ್ರಿಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅನ್ನೋ ಭಾವನೆನ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಅದರಿಂದ ಭಾಳ ನಮಗೆ ತೊಂದರೆ ಆಯಿತು. ನಾವು ಅದಕ್ಕೆ ಯಾವುದಕ್ಕೂ ನಾವು ಇದಾಗಲಿಲ್ಲ. ಎಲ್ಲ ಬದ್ಧತೆ ಇರುವಂಥ ಜನಗಳಿದ್ರು ನಮ್ಮಲ್ಲಿ, ಬದ್ಧತೆ ಇದ್ದಂಥವ್ರಿದ್ರು. ಯಾವುದೇ ಪ್ರಾಣ ಹೋದ್ರೂ ನಾವು ಅದಕ್ಕೆ ತೀರ್ಮಾನ ಮಾಡಿಕೊಂಡೆ ನಾವು ಎಂಟರ್ ಆಗಿದ್ವಿ. ಇಲ್ಲ, ಸಂಘಟನೆ ಮಾಡಬೇಕು ಅಂತಲೇ ಹೊರಟಿದ್ವಿ. ಅಲ್ಲ, ಇದು ಆಗ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದ ಅಥವಾ ಕೋಲಾರಕ್ಕೆ ಸೀಮಿತವಾಗಿ ಮಾಡಿದ್ದ? ಇಲ್ಲ, ಕೋಲಾರದಲ್ಲಿ ಯಾತಕ್ಕೆ ಪ್ರಾರಂಭ ಮಾಡಿದ್ದು ಅಂದರೆ ಧರಣೇಶ್ವರ, ಅದು ನಮಗೆ ಪ್ರಜ್ಞಾವಂತರು ಮತ್ತು ಬುದ್ಧಿವಂತರು ಮತ್ತು ಇಂಟೆಲೆಕ್ಚುಯಲ್ಸ್ ಇದ್ದಂಥ ಒಂದು ಸ್ಥಳ ಅದು. ಯಾಕಂದರೆ ಅದು ಡಿಸ್ಟಿಕ್ ಭಾಳ ಇದಾಗಿದ್ದಂಥದ್ದು. ಅಲ್ಲಿ ಭಾಳ ಒಳ್ಳೊಳ್ಳೆಯ ನಮಗೆ ಹ್ಯಾಂಡ್ಸ್ಗಳಿದ್ರು. ಇದನ್ನು ಅರ್ಥ ಮಾಡಿಸೋದಕ್ಕೆ ನಮಗೆ ಈಸಿ ಆಯಿತು. ಓಕೆ, ಈ ಕಲ್ಪನೆಯನ್ನು ಅರ್ಥ ಮಾಡಿಸೋವಂಥ ಸ್ನೇಹಿತರುಗಳು ಸಿಕ್ಕಿದ್ರು ನಮಗೆ. ಆ ಇದರಲ್ಲಿ ನಾವು ಹೊರಟ್ವಿ. ನಾವು ಆ ಕಾಯನ್ ಹೇಗಾಯಿತು, ಇಡೀ ದೇಶದಲ್ಲೇ ಅಹಿಂದ ಅನ್ನೋದೇ ಒಂದು ಕಾಯನ್ ಆಗಿ ಆ ಜನಗಳಿಗೆ ಏನಿದು ಅಹಿಂದ ಅಂದರೆ ಏನು ಅನ್ನೋ ಭಾವನೆ ಹುಟ್ಟಾಕಿದ್ದೆ 97. ಹೌದೌದು, 97ನಲ್ಲಿ. ಅವಾಗ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು. ಫರೂಕ್ ಅಬ್ದುಲ್ಲಾ ಅವರು, ನಮ್ಮ ಮುಲಾಯಂ ಸಿಂಗ್ ಯಾದವ್, ಅವನ್ನೆಲ್ಲ ಕರೆಸೋವಂಥ ಎಲ್ಲ ವ್ಯವಸ್ಥೆನೂ ಮಾಡ್ತಾಯಿದ್ವಿ. ಅದೇನು ಅವ್ರಿಗೆಲ್ಲ ಯಾರು ಮಿಸ್ಗೈಡ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಆ ದಿನಗಳಲ್ಲಿ. ಆಮೇಲೆ ಯಾಕೆ ಅದು ಸ್ವಲ್ಪ ಡೀರೆಲ್ ಆದಂಗೆ ಆಗ್ಬಿಡ್ತು? ಅಂದರೆ ನಮ್ಮಲ್ಲಿ ಯಾರು ಭಾಳ ಆ್ಯಕ್ಟಿವ್ ಆಗಿದ್ದಂಥ ಇದ್ದರು ನಮ್ಮ ಸ್ನೇಹಿತರುಗಳು, ಅವರಲ್ಲೇ ಒಡಗ್ತಾರೋದು, ಅವ್ರ ಮನೆಯಲ್ಲಿ ಒಡಗ್ತಾರೋದು, ಅವರ 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 ಆಚಾರ ವ್ಯವಹಾರಗಳಲ್ಲಿ ತೊಂದರೆ ಮಾಡೋದು. ಈ ಥರ ಮಾಡಿದಾಗ ಏನಾಗುತ್ತೆ, ಭಯ ಬರುತ್ತೆ ಒಬ್ಬ ಮನುಷ್ಯನಿಗೆ. ನನ್ನ ವ್ಯವಹಾರದಲ್ಲಿ ಅಥವಾ ನನ್ನ ವ್ಯಾಪಾರದಲ್ಲಿ ಏನಾದರೂ ಇವರು ತೊಂದರೆ ಮಾಡೋಕ್ಕೆ ಶುರು ಮಾಡಿದ್ರೆ ಬಲಿಷ್ಠ ಜಾತಿಗಳು, ಏನಪ್ಪ ಇದು, ನಾನು ಅಲ್ಲೋಗಿದ್ದಕ್ಕೆ ಇದಾಯ್ತಾ ಅನ್ನೋ ಭಾವನೆ ಬರೋದಕ್ಕೆ ಶುರು ಆಗೋಯ್ತು. ಹಾಗೂ ಕೆಲವರು ನಾವು ಬಿಡ್ತಾ ಇರಲಿಲ್ಲ. ನಾವು ಅವಾಗವಾಗ ಎಲ್ಲ ಸಂಘ ಮೀಟಾಗಿ ಇದನ್ನು ಮಾಡ್ತಾಯಿದ್ವಿ. ನಾವು ಒಂದೊಂದು ಫಂಕ್ಷನ್ಗಳು ಮಾಡೋದು, ಅದಕ್ಕೆ ಎಜುಕೇಟ್ ಮಾಡೋ ಅಂಥದ್ದು, ಅದನ್ನು ಮಾಡ್ತಾಯಿದ್ವಿ, ಕಂಟಿನ್ಯೂಸ್ ಮಾಡ್ತಾಯಿದ್ವಿ ನಾವು. ನಿಮಗೆ ಸ್ಟಾರ್ಟಿಂಗಲ್ಲಿ ಇದೊಂದು ಅಂದರೆ ರಾಜಕೀಯವಾಗಿ ಇದು ಬೇರೆ ರೀತಿ ಆಗಬೇಕು ಅನ್ನುವಂತಹ ಕಲ್ಪನೆ ಇತ್ತಾ ಇಲ್ವಾ? ಇದು ಮುಖ್ಯವಾಗಿ ನಾವು ರಾಜಕೀಯ ಮಾಡಬೇಕು ಅಂತ ಹೋಗಲಿಲ್ಲ. ನಾವು ರಾಜಕಾರಣ ಮಾಡಬೇಕು, ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನಮ್ಮ ದಮನಿತ ಸಮಾಜನ ನಾವು ಭದ್ರವಾಗಿ ನಮಗೆ ಏನು ಹಕ್ಕಿದೆ ಆ ಹಕ್ಕನ್ನು ನಾವು ಪಡ್ಕೊಬೇಕಷ್ಟೇ ನಮ್ಮ ಉದ್ದೇಶ ಇದ್ದಿದ್ದು. ನಮ್ಮಲ್ಲಿ ಯಾರು ಇದುವರೆಗೂ ಯಾರು ಆ ಸಂಘಟನೆಯಲ್ಲಿದ್ದವ್ರು ಯಾರು ರಾಜಕೀಯದಲ್ಲಿ ಇಲ್ಲ. ನಾವು ಇವತ್ತಿನವರೆಗೂ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಹೌದು. ಯಾಕೆ ಅಂದರೆ ನಮ್ಮಲ್ಲಿ ಆ ಸಮಾಜ 60% 65% ಇರುವಂಥ ಸಮಾಜಕ್ಕೆ ನಾವು ಒಂದು ಭದ್ರತೆ ಕೊಡಬೇಕು. ಸಾಮಾಜಿಕವಾಗಿ ಮನುಷ್ಯರಾಗಿ ಬಾಳುವಂಥ ಒಂದು ವ್ಯವಸ್ಥೆನ ಅವ್ರಿಗೆ ನಾವು ಮಾಡಿಕೊಡ್ಬೇಕು ಅನ್ನೋ ಒಂದೇ ಬದ್ಧತೆ ಇತ್ತು ನಮಗಷ್ಟೇ. ಆ ಉದ್ದೇಶದಲ್ಲೇ ನಾವು ಹೋಗಿದ್ದೆ. ನಾವು ಎಷ್ಟೇ ತೊಂದರೆ ಕೊಟ್ಟರು ನಾವು ಅದ್ರ ಬಗ್ಗೆ ನಾವೇನು ಇದಾಗ್ತಾ ಇರಲಿಲ್ಲ, ಅಂಜುತ್ತಾ ಇರಲಿಲ್ಲ. ಬಹುಶಃ ಅದು ಟರ್ನ್ ತಗೊಂಡದ್ದು ಹುಬ್ಳಿ ಸಮಾವೇಶದಲ್ಲಿ ಅನ್ಸುತ್ತೆ. ಖಂಡಿತ. ಯಾತಕ್ಕೆ ಟರ್ನ್ ತಗೊಂತು ಅಂದರೆ, ಹುಬ್ಳಿ ಸಮಾವೇಶದ ಲೀಡಿಂಗ್ ತಗೊಂಡಿದ್ದು ಸಿದ್ದರಾಮಯ್ಯನವರು. ಆವಾಗ ಡೆಪ್ಟಿ CM ಆಗಿದ್ದರು. ಹೌದು. ಅದಕ್ಕೆ ತೊಂದರೆ ಕೊಟ್ಟು ಅವರ ಸ್ಥಾನನ ಕಿತ್ತಿದ್ದು ಯಾರು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರು ಡೆಪ್ಟಿ CMನ ಕಿತ್ತಾಕಿ ಅಹಿಂದ ಸಮಾವೇಶ ಮಾಡೋದಕ್ಕೆ ಒಬ್ಬ ಡೆಪ್ಟಿ CMನ ಮಂತ್ರಿಗಿರಿನ ಕೀಳ್ತಾರೆ ಅಂದರೆ ಇನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮಂಥ ಕಾರ್ಯಕರ್ತರಿಗೆ, ನಮ್ಮಂಥ ಹೋರಾಟಗಾರರಿಗೆ ಎಷ್ಟು ತೊಂದರೆ ಆಗಿರ್ಬೋದು. ಅದು ನಮಗೆ ಭಾಳ ಒಳ್ಳೇದಾಯಿತು ಸರ್. ಈಗ ಹೇಗೆ ಅಂದರೆ ಆತ ಅಹಿಂದ ನಾಯಕನಾಗಿ ಬೆಳೆದರು. ಇವತ್ತು ಯಾವುದೇ ಫೋರ್ಸ್ಗಳು ಅವ್ರನ್ನ ಮುಖ್ಯಮಂತ್ರಿ ತಂದೆಯಿಂದ ಕೀಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈ ವರ್ಗನ ನಾವೇನಾದ್ರೂ ವರ್ಗ ಏನಾದರೂ ಸರಿಯಾಗಿ ನಡೆಸ್ಕೊಂಡೇ ಇದ್ದರೆ ನಮಗೆ ಮುಂದೆ ರಾಜಕೀಯ ಭವಿಷ್ಯ ಇರಲ್ಲ ಅಂತ ಪಕ್ಷಗಳ ನಾಯಕರಿಗೆ ಗೊತ್ತಾಗಿದೆ. ಇಲ್ಲಾಂದರೆ ಈಗ ಉದಾಹರಣೆ ಕೊಡ್ತೀನಿ. 2004ರಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದು? ಧರ್ಮಸಿಂಗ್. ಆವಾಗ 2 ಪಕ್ಷಗಳು, JDS ಕಾಂಗ್ರೆಸ್ಸು, 2 ಪಕ್ಷಗಳು ಇದಾಯಿತು, ಜೋಡಿ ಮಾಡಿದರು. ಅದು ಆ ಸಮಾಜನ ಯಾತಕ್ಕೆ ಆರಿಸ್ಕೊಂಡ್ರು ದೇವೇಗೌಡರು?
ಸಣ್ಣ ಸಮಾಜ ಇಡೀ ಕರ್ನಾಟಕದಲ್ಲಿ ರಜಪೂತ್ ಸಮಾಜ. 10-20 ಸಾವಿರ 30,000 ಜನ ಅಥವಾ 50,000 ಜನ ಇರ್ಬೋದು. ಅದೇ ಒಬ್ಬ ಪರಮೇಶ್ವರು ಖರ್ಗೆ ಅವ್ರನ್ನ ಯಾಕೆ ಮಾಡಲಿಲ್ಲ ಅಂದರೆ ಇವ್ರು ಮೊದಲೇ ಪ್ಲಾನ್ ಮಾಡಿದರು, ಈ ಸಮಾಜವನ್ನು ಯಾವತ್ತು ಬೇಕಾದ್ರೆ ಎತ್ತಿ ಬಿಸಾಕ್ಬೋದು, ಬಿಸಾಕ್ಬಿಟ್ರೆ ನಮ್ಮ ಹುಡುಗ ಅಲ್ಲಿ ಮುಖ್ಯಮಂತ್ರಿ ಆಗ್ಬೋದು. ಸೊ ಇದು ಅರ್ಥ ಮಾಡ್ಕೊಬೇಕು ನೀವು. ಓಕೆ, ಎಲ್ಲಿ ನಾವು ಈಲ್ಡ್ ಆಗ್ತೀವಿ ಅನ್ನೋದು ಅರ್ಥ ಆಗ್ಬೇಕು ನಮಗೆ. ಸೊ ಅದೇ ಥರ ಮಾಡಿದ್ರಲ್ಲ, ಅಲ್ಲಿ ಯಾವುದೂ ಪ್ರತಿಭಟನೆ ಆಗಲಿಲ್ಲ. ಅದೇ ಒಬ್ಬ ಪ್ರಬಲವಾಗಿ ಅಹಿಂದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿಯಿಂದ ತೆಗೆದಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಾ? ಉದಾಹರಣೆಗೆ ಪರಮೇಶ್ವರ ಅಥವಾ ಖರ್ಗೆ ಅವರು ಮುಖ್ಯಮಂತ್ರಿಗಿರಿ ತೆಗಿಯೋಕ್ಕಾಗ್ತಿತ್ತ? ದೇವೇಗೌಡ ಅದನ್ನು ಟಚ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅವ್ರನ್ನ ಧರ್ಮಸಿಂಗ್ ಅಂತ ಅವ್ರನ್ನೇ ಆರಿಸ್ಕೊಂಡ್ರು. ಉದಾಹರಣೆ ಕೊಟ್ಟೆ. ಹೌದೌದು. ಅದಕ್ಕೆ ನಾವು ಈಗ ಆ ಥರ ಆಗಲ್ಲ. ಈಗ ಸಿದ್ದರಾಮಯ್ಯನ ಅಲ್ಲ, ಈಗ ನಾವು ಎಷ್ಟು ಪ್ರಬಲರು ಆಗ್ತಾ ಇದ್ದೀವಿ ಅಂದರೆ ಅಹಿಂದ ವರ್ಗ ಭಾಳ ನಮ್ಮನ್ನು ಬಿಟ್ಟು ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇಲ್ಲ ಇಷ್ಟೊತ್ತಿಗೆ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟಿರೋರು. ನಮ್ಮ ಅಹಿಂದ ಪ್ರಬಲ ಆಗದೇ ಇದ್ದೀರಿ, ಇಷ್ಟೊತ್ತಿಗೆ ಯಾವತ್ತೂ ಹೊರಟೋಗ್ಬಿಟ್ಟಿರೋರು ಮಂತ್ರಿಗೆ. ಅಲ್ಲ ಸರ್, ನೀವು ಅಂದ್ಕೊಂಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಈ ಅಹಿಂದ ಸಮುದಾಯಗಳು ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಈ ಜಾತಿಗಳೆಲ್ಲ ಒಂದಾಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಆ ಉದ್ದೇಶ ಈಡೇರಿದೆ ಅಂತ ಅನಿಸುತ್ತಾ ನಿಮಗೆ? ಈಡೇರೋದಕ್ಕೆ ನಮ್ಮಲ್ಲಿ ಭಾಳ ಕೊರತೆಗಳಿರ್ತವೆ, ಅರಿವು ಮೂಡಿರಲಿಲ್ಲ. ಯಾತಕ್ಕೆ ನಾವು ಒಂದಾಗಬೇಕು? ಈಗೀಗ ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ಮುಂದಿನ ಭವಿಷ್ಯ, ಮುಂದಿನ ಮಕ್ಕಳಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ನಾವು ಒಟ್ಟಾಗಲೇಬೇಕು, ಈ ಸಮಾಜ ಒಟ್ಟಾದ್ರೇ. ಇಲ್ಲ ಅಂದರೆ 20-25% 30% ಇರೋವಂಥವ್ರು ನಮ್ಮನ್ನು ತುಳಿತಾರೆ. ಯಾಕಂದರೆ ಇದು ನಡೆದಿರೋವಂಥದ್ದಲ್ವಾ, ಇತಿಹಾಸದಲ್ಲಿ ನಡೆದಿದೆ. ಈಗ ಯಾವುದೇ ಕ್ಷೇತ್ರಗಳಲ್ಲಿ ತಗೊಳ್ಳಿ, ಕಾರ್ಯಾಂಗ, ನ್ಯಾಯಾಂಗ, ಯಾವುದೇ ಕ್ಷೇತ್ರದಲ್ಲೂ ನಮ್ಗೆ ಅನ್ಯಾಯ ಆಗ್ತಾನೇ ಇದೆ, ಇವತ್ತಿಗೂ ಆಗ್ತಾಯಿದೆ. ಸೊ ಇವಾಗ ನಾವು ಅರಿವು ಬಂದಿದೆ, ಇನ್ನು ಮೇಲೆ ಅದು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೆ. ಈಗ ನಾವು ಅದೇ ಅರಿವು ಬಂದಿದೆಯಾ ಅಂತ, ಯಾಕೆಂದರೆ ಈಗಲೂ ಅಹಿಂದ ಸಮುದಾಯಗಳು ಒಟ್ಟಾಗಿದ್ದಾವೆ ಅಂತ ನೀವು ಹೇಳ್ತಿದ್ರಿ, ನನಗೇನೋ ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಇಲ್ಲ. ಎಲ್ಲ ಸಮುದಾಯಗಳು ಒಂದಾಗಿದ್ದಾವೆ, ಜಾಗೃತವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅದಕ್ಕೆ ಕೇಳ್ತಿದ್ದೀನಿ ಸರ್. ನಿಮಗೆ ಈ ಬಂದಿದೆ ಬಂದಿಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ವೋಟಲ್ಲಿ ಗೊತ್ತಾಗುತ್ತೆ. ಈಗ ಈ ಕಾಂಗ್ರೆಸ್ ಪಕ್ಷ ಇಷ್ಟು ಮೆಜಾರಿಟಿ ಬರಬೇಕಾದ್ರೆ ಯಾತಕ್ಕೆ, ಏನು ಕಾರಣ ಇರ್ಬೋದು ಹೇಳಿ? ಅಹಿಂದ ಸಮುದಾಯ ಸಪೋರ್ಟ್. ಖಂಡಿತ ಖಂಡಿತ. ಒಬ್ಬ ನಾಯಕ ಸಿಗ್ದ, ನಮಗೆ ಬದ್ಧತೆ ಇರೋ ನಾಯಕ ಸಿಗ್ದ ಸರ್. ಓಕೆ, ಅಹಿಂದ ಸಮುದಾಯಗಳಿಗೆ ಒಬ್ಬ ನಾಯಕ ಸಿಕ್ತ, ನಾಯಕನಿಗೆ ಅಧಿಕಾರ ಸಿಕ್ತು. ನಾನು ಹೇಳ್ತಿರೋದು ಅಹಿಂದ ಸಮುದಾಯಗಳಿಗೆ ಅನುಕೂಲ ಆಯ್ತಾ? ಈಗ ಏನಾಗುತ್ತೆ ಅಂದರೆ ಬೇಕಾದಷ್ಟು ಅದಕ್ಕೆ ಅಡೆತಡೆಗಳಿರುತ್ತೆ. ಒಬ್ಬ ಅಧಿಕಾರಕ್ಕೆ, ಯಾರೇ ಅಧಿಕಾರಕ್ಕೆ ಹೋದ್ರೂ ಅಲ್ಲಿ ಇನ್ಯಾರೋ ಒಬ್ಬರು ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಯಾವುದೇ ಪಕ್ಷದಲ್ಲಾಗಲಿ. ಈಗ ಮೋದಿ ಅಧಿಕಾರದಲ್ಲಿ ಇರ್ಬೋದು, ಮೋದಿ ಖಂಡಿತವಾಗ್ಲೂ ಅಥವಾ ಪ್ರಧಾನಿ ಅಲ್ಲ, ರಿಮೋಟ್ ಅದು ನಾಗಪುರದಲ್ಲಿ ಆಗ್ತಾ ಇರುತ್ತೆ. ಅದೇ ಥರ. ಬಟ್ ಇವರು ಬೆಟರ್ ದೆನ್ ಮೋದಿ. ಯಾಕೆಂದರೆ ಈತನಿಗೆ ಮೊದಲಿಂದ ಬದ್ಧತೆ ಇತ್ತು, ನಮ್ಮ ಸಿದ್ದರಾಮಯ್ಯನವ್ರಿಗೆ ಮೊದಲಿಂದ ಕಮಿಟ್ಮೆಂಟ್ ಇತ್ತು. ಆತನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆ ಸಮಾಜಕ್ಕೆ ಸಹಾಯ ಆಗ್ತಾ ಇದೆ. ನಮಗೊಂದು ಹೋಪ್, ಅದು ಖಂಡಿತವಾಗ್ಲೂ ಹೋಪ್. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾಯಿತ್ತು ನಮಗೆ. ಅಲ್ಲ ಸರ್, ಈಗ ನೋಡಿ, ನಾವು ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದೀವಿ ಅಂದರೆ ದಾವಣಗೆರೆ ಉಪಚುನಾವಣೆ ಆಗಿದೆ, ರಿಸಲ್ಟ್ ಬಂದಿಲ್ಲ, ಆಗಲೇ ಮೈನಾರಿಟಿ ಲೀಡರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರುಗಳು, ಈ ಥರದ್ದೆಲ್ಲ ಇದೆ. ಸೊ ಏನು ಅಹಿಂದ ಜನರಿಗೆ ಈ ರಾಜ್ಯದಲ್ಲಿ ಎಷ್ಟು ಭದ್ರತೆ ಇದೆ, ಹೆಂಗೆ ಅವರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ? ನಾಯಕತ್ವ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಆದರೆ ಅದು ಕೆಳವರ್ಗದ ರೀಚ್ ಆಗಬೇಕಲ್ಲ. ಧರಣೇಶ್ವರ, ಈಗ ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನಿದೆ, ಈ ಮುಖ್ಯ ಕಾರಣ ಯಾರು ಗೊತ್ತಾ ನಿಮಗೆ? ದಾವಣಗೆರೆಯಲ್ಲಿ ಈ ಥರದ್ದು ಒಂದು ವಿಷ ಬೀಜ ಬಿತ್ತೋದಕ್ಕೆ ನಿಮ್ಮ ಪ್ರಕಾರ ಯಾರು? CM ಇಬ್ರಾಹಿಂ. ಒಂಚೂರು ವಿಷ ಹಾಕ್ಬಿಟ್ಟು ಬಂದ್ಬಿಟ್ರೆ ಅದೇನೇನೋ ಅನ್ನಿಸ್ಬಿಟ್ಟಾಗುತ್ತೆ. ಅಪ್ಪ ತಾತ ಸತ್ತಿದ್ದಾರೆ, ಮಗನಿಗೆ ಕೊಡ್ತಾರೆ. ಅಲ್ಲಿ ಮೇಟಿ ಸತ್ತರು, ಅವ್ರ ಮಗನಿಗೆ ಕೊಟ್ಟರು. ಇಲ್ಲಿ ಆದರೆ ಇದಾಯಿತು, ನೆಕ್ಸ್ಟ್ ಟೈಮ್ ಕೊಡ್ಬೋದಾಗಿತ್ತು. ಈ ಅಲ್ಪಸಂಖ್ಯಾತರು ಹೋಗಿ, ಇಲ್ಲ ಸರ್ ನೆಕ್ಸ್ಟ್ ಟೈಮ್ ನಮ್ಗೆ ಬೇಕೇ ಬೇಕು ಅಂತ ಕೇಳ್ಬೋದಾಗಿತ್ತು. ಅದನ್ನು ದಟ್ ಇಸ್ ನಾಟ್ ದ ಬಿಗ್ ಇಶ್ಯೂ ಅಟ್ ಆಲ್. ಈ ಥರದ ಎಲಿಮೆಂಟ್ಗಳು, ಮೀರ್ ಸಾದಿಕ್, ಪೂರ್ಣಯ್ಯನವರು ಕೆಲವರು ಇರ್ತಾರೆ, ಅಲ್ಲಿ ಕೆಲವರು ಒಡಕು ತರೋದಕ್ಕೆ ಇದನ್ನು ಮೀಡಿಯಾದವರು ಕಾಯ್ತಾ ಇರ್ತಾರೆ, ಏನೋ ದೊಡ್ಡದಾಗಿದೆ ಅಂತ. ಅಲ್ಲಿ ಏನೂ ಆಗಲ್ಲ, 2 ಸೀಟು ಬರುತ್ತೆ ಅದು. ಆದರೆ ನಿಮ್ಮ ಪ್ರಕಾರ ಅಹಿಂದದಲ್ಲಿ ಸಮಸ್ಯೆ ಇರೋದು ಅಹಿಂದದವರಿಂದನೇ ಅಂತ? ಕೆಲವರು ಇರ್ತಾರೆ, ಮೀರ್ ಸಾದಿಕ್ಗಳು ಕೆಲವರು ಇರ್ತಾರೆ, ಪೂರ್ಣಯ್ಯನವರು ಕೆಲವರು ಇರ್ತಾರೆ.
ಬೇರೆಯವರು ಅದನ್ನು ರಿಮೋಟ್ ಕಂಟ್ರೋಲ್ ಕೆಲವರು ಇರ್ತಾರೆ, ನಾಗ್ಪುರದಲ್ಲಿ ಕೂತ್ಕೊಂಡು ಅದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ದಾವಣಗೆರೆ ವಿಷಯದಲ್ಲೂ ನಾಗ್ಪುರದ ಎಲ್ಲ ಅಯ್ಯೋ ಸರ್, ನಿಮ್ಮ ಭೂಕನಿಕೆಯವರು ಏನು ಮಾಡ್ತಾರೆ ಅನ್ನೋ ಅವ್ರಿಗೆ ಗೊತ್ತಿದೆ. ಧರಣೇಶ್ ಅವರು ಯಾರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಆ ಥರದ ವ್ಯವಸ್ಥೆ ಇದೆ ಅಲ್ಲಿ. ಅದಕ್ಕೆ ಅವ್ರು ಸಕ್ಸಸ್ ಆಗಿರೋದು. ಇನ್ನೂ 50 ವರ್ಷ ಆಳೋದಕ್ಕೆ ಅವ್ರ ಹತ್ರ ಹಣ ಶೇಖರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸರಿ ಸರ್, ಅಹಿಂದಾದವರು ಇನ್ನೂ 50 ವರ್ಷ ಆಳ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್, ನಾವು ಆಗಲೇಬೇಕು. ನಾವು ಬದುಕು ಮುಂದಿನ ಜನಾಂಗ ನಮ್ಮನ್ನು ಶಾಪ ಹಾಕ್ತಾರೆ. ನೋಡಿ, ಹುಬ್ಳಿಲಿ ಸಮಾವೇಶ ಆಯ್ತಲ್ಲ, ದೊಡ್ಡ ಸಮಾವೇಶ, ಅದೇ ಸಿದ್ದರಾಮಯ್ಯ ಹೋಗಿದ್ದ. ಆಗ ಒಂದು ಪತ್ರಿಕೆ ಲೀಡಲ್ಲಿ ಒಂದು ಹೆಡ್ಡಿಂಗ್ ಕೊಟ್ಟಿತ್ತು, ಏನು ಅಂದರೆ ಕರ್ನಾಟಕದಲ್ಲಿ ಶೋಷಿತರ ಶಕ್ತಿ ಉದಯ ಆಯಿತು ಅಂತ. ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲು ಖಂಡಿತವಾಗ್ಲು. ಸಿದ್ದರಾಮಯ್ಯನವರು ನನಗೆ ಅಧಿಕಾರ ಹೋದರೂ ಪರವಾಗಿಲ್ಲ ಅನ್ನೋದು ಬಿಟ್ಟು ಬಂದು ಈ ಸಮಾಜಕ್ಕೆ ನಿಂತ್ಕೊಂಡ್ರಲ್ಲ ಸರ್, ದಟ್ಸ್ ಎ ಗ್ರೇಟ್ ಥಿಂಗ್ ಅಲ್ವಾ? ಅದು ಭಾಳ ದೊಡ್ಡ ಇದು. ನಮಗೆ ಒಬ್ಬ ಬಾಹುಬಲಿ ಸಿಗ್ದಂಗೆ ಆಯಿತು, ದೊಡ್ಡ ಒಂದು ಇದು ಸಿಕ್ದಂಗೆ ಆಯ್ತು. ನಮಗೆ ಮುಳುಗ್ತಾ ಇರೋರಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಹೇಗೆ ನಮ್ಮ ಸಮಾಜಕ್ಕೆ ಒಂದು ಇದು ಸಿಕ್ದಂಗೆ ಆಯಿತು. ನಮಗೆ ಎಷ್ಟು ಗೌರವ ಸರ್. ಎಲ್ಲರೂ ಹೋದರೆ ಕರ್ನಾಟಕದವರು ಅಂದರೆ ನಮ್ಗೆ ಎಷ್ಟು ಗೌರವ ಕೊಡ್ತಾರೆ. ಮತ್ತು ಸರ್, ಅಹಿಂದ ಪಾಲಿಟಿಕ್ಸ್ ಅನ್ನೋದಿದೆಯಲ್ಲ, ನನ್ನ ಪ್ರಕಾರ ಅದು ಸಸ್ಟೈನ್ ಆಗಬೇಕಾದ್ರೆ, ಭಾಳ ದಿನ ಉಳಿಬೇಕಾದ್ರೆ, ನೀವು ಹೇಳ್ದಂಗೆ 50 ವರ್ಷಗಳ ಕಾಲ ಉಳಿಬೇಕು ಅಂತಂದರೆ ಅದರ ಸುತ್ತ ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಉದ್ಯಮ ಇರ್ಬೋದು, ಮಾಧ್ಯಮ ಇರ್ಬೋದು, ಎಲ್ಲ ಕಡೆ ಅಹಿಂದ ಇರಬೇಕು, ಅಹಿಂದದ ಪ್ರತಿನಿಧಿಗಳಿರಬೇಕು, ಅಹಿಂದದ ಜನ ಇರಬೇಕು, ನಿರ್ಣಾಯಕ ಸ್ಥಾನದಲ್ಲಿ ಇರಬೇಕು. ಆಗ ರಾಜಕೀಯವಾಗಿ ಸಿಕ್ಕಿರುತ್ತಲ್ಲ ಅಹಿಂದದ ಏನೋ ಶಕ್ತಿ ಅಥವಾ ಅಧಿಕಾರ, ಅಹಿಂದ ವ್ಯಕ್ತಿಗೋ ಅಹಿಂದ ಸಮುದಾಯಕ್ಕೋ ಯಾವುದಕ್ಕೋ ಅದು ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಕಷ್ಟ. ಸೊ ಇದಾಗಿದೆಯಾ ಅಂದರೆ ರಾಜಕಾರಣದ ಆಚೆಗೆ ಉದ್ಯಮ ಇರಲಿ, ಮಾಧ್ಯಮ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಕಾರ್ಯಾಂಗ ಇರಲಿ, ನ್ಯಾಯಾಂಗ ಇರಲಿ, ಅಹಿಂದದವ್ರಿಗೆ ಅವಕಾಶ ಸಿಗ್ತಿದೆಯಾ? ನೀವು ಹೇಳಿದ್ದು ಭಾಳ ಇಂಪಾರ್ಟೆಂಟ್ ಕ್ವಶನ್ನು ಬುಕ್ಕನಕೆರೆ ಅವರೇ. ಬಟ್ ಈಗ ಅವೇರ್ನೆಸ್ ಬಂದಿದೆ ನಮ್ಮಲ್ಲಿ, ಕ್ವಶನ್ ಮಾಡೋವಂಥ ಒಂದು ಶಕ್ತಿ ಬಂದಿದೆ ನಮಗೆ. ಮೊದಲು ಅದೂ ಇರಲಿಲ್ಲ. ಬಾಗಿಲ ಹತ್ರ ಹೋಗೋಕೆ ಹೆದರ್ತಾ ಇದ್ದೀವಿ ನಾವು, ಆಫೀಸ್ಗಳು ಬಾಗಿಲ ಹತ್ರ ಹೋಗೋದಕ್ಕೆ. ಈಗ ಆ ಶಕ್ತಿ ನಾವು ತೊಗೊಂಡಿದ್ದೀವಿ. ಅದನ್ನು ಬರುತ್ತೆ, ಗ್ರ್ಯಾಜುವಲಿ ಬಂದೇ ಬರುತ್ತೆ ಸರ್, ಬರಲೇಬೇಕು. ಈಗ ನೀವು ನೋಡ್ತಾ ಇರಿ ಎಷ್ಟು ಚೇಂಜ್ ಆಗ್ತಾ ಇದೆ ರಾಜಕಾರಣ, ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ನಮಗೆ ಅದು ಬೇಕು, ನಮ್ಮದು ಕ್ಲೈಮ್ ಇದು, ನಮ್ಮದು ಇದು ಅನ್ನೋದು ಬರ್ತಾ ಇದೆ. ಯಾಕೆಂದರೆ ಇಷ್ಟು ನೂರಾರು ಸಾವಿರಾರು ವರ್ಷಗಳಿಂದ ನಾವು ಶೋಷಣೆಗೆ ಒಳಗಾಗಿ ಊರು ಆಚೆ ಇದ್ದವ್ರು ನಾವು. ವಿದ್ಯೆ ಯಾವಾಗ ಬಂತು ಸರ್? ನಿಮ್ಮ ತಂದೆಯವ್ರು ಯಾವಾಗ ಬಂದಿದ್ದು ವಿದ್ಯೆ? 100-150 ವರ್ಷ ಹಿಂದ್ಗಡೆ ಅಲ್ವಾ? ಹೌದು. ಅವಾಗಲೇ ಅಕ್ಷರ ಕಲ್ತಿದ್ದು ನಾವು. ಈಗಲೇ ಬರಬೇಕು ಅಂದರೆ ಹೇಗೆ? ಬರ್ತಾ ಇದೆ ಅಷ್ಟೇ. ಮ್ಯಾಕ್ಸಿಮಮ್ 150 ವರ್ಷ ನಿಮ್ಮ ತಾತ ನಿಮ್ಮ ತಂದೆಯವರು ಯಾವಾಗ ವಿದ್ಯೆ ಕಲ್ತಿದ್ದು? 150 ವರ್ಷನೂ ಇಲ್ಲ, ಇನ್ನೂ ಕಡಿಮೆ. 100 ವರ್ಷ ಇಟ್ಕೊಳ್ಳಿ, ಬೇಡ, ಕೆಲವರು ಆಗಿರ್ತಾರೆ ಅಷ್ಟೇ. ಸಾವಿರಾರು ವರ್ಷದವ್ರು ಇದಾರಲ್ಲ ವಿದ್ಯೆ ಕಲ್ತಿರೋರು, ಸಾವಿರಾರು ವರ್ಷಗಳಿಂದ ವಿದ್ಯೆ ಕಲ್ತಿರೋರು ಇದಾರಲ್ಲ. ಮತ್ತು ಸರ್ ನೋಡಿ, ಈಗ ಅಹಿಂದ ನೀವು ಅವಾಗ ಮಾಡಿದ್ದೇನಕ್ಕೆ? ಅದೇ ಅಹಿಂದ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವ್ರಿಗೆ, ದಲಿತರಿಗೆ ಜಾಗೃತಿ ಮೂಡಿಸ್ಬೇಕು, ಸಂಘಟನೆ ಮಾಡಬೇಕು ಅಂತ ತಾನೆ? ಹೌದು, ಖಂಡಿತ. ಈಗ ಹುಬ್ಬಳ್ಳಿನಲ್ಲಿ ಒಂದು ಅಹಿಂದ ವಿಚಾರ ಸಂಕಿರಣ ನಡೀತಿದೆ, ಬೇರೆ ಬೇರೆ ಕಡೆ ನಡೆಸುವಂಥ ಪ್ಲ್ಯಾನ್ ಇದೆ. ಆದರೆ ಜನಕ್ಕೆ ಅದು ಗೊತ್ತಾಗಿಲ್ಲ, ನನ್ನ ಪ್ರಕಾರ ಗೊತ್ತಾಗಿಲ್ಲ. ನಾವು ವಾರ್ತಾ ಭಾರತೀಯವರು ನಮಗಿದು ಕಮಿಟ್ಮೆಂಟ್, ನಾವು ಅಹಿಂದ ಪರವಾಗಿ, ಬಡವ್ರ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡೋರು, ಹಂಗಾಗಿ ನಾವು ಮಾಡ್ತಿದ್ದೀವಿ. ಬೇರೆ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ದು ಇಲ್ಲ, ಒಂದು ಬೇರೆ ರೀತಿ ಜನಕ್ಕೆ ರೀಚ್ ಮಾಡಿಸೋದೇ ಇಲ್ಲ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅಹಿಂದ ಸಂಘಟನೆಯ ಕೊರತೆ ಏನೋ, ಇದು ಸಂಘಟನೆ ಎದುರಿಸ್ತಿರುವಂಥ ಸಮಸ್ಯೆ ಏನೋ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಕೇಳ್ತಿದ್ದೀನಿ. ಈಗ ಏನಾಗಿದೆ, ಕೆಲವರು ಸ್ವಾರ್ಥದಿಂದಲೂ ಕೆಲವರು ಮಾಡ್ತಾ ಇರ್ತಾರೆ. ಒಂದು. ಎರಡನೇದು, ನಮ್ಮಂಥವ್ರು ದೂರ ಉಳಿಬಾರ್ದು. ಮೊದಲಿಂದ ಇದ್ದವರು ನಾವು ಸೇರಿಕೊಳ್ಬೇಕು. ನಮ್ಮ ಯಾವ ಪದವಿ ಇಲ್ಲದೇ ಇದ್ರೂ ಸಹಿತ ನಾವು ನಮ್ಮ ಇದದು ನಮ್ಮ ಡ್ಯೂಟಿ ಅಂತ ಹೋಗ್ಬೇಕು. ನಾವು ಹೋಗಿ ಆ ಸಂಘಟನೆಯನ್ನು ಬಲಪಡಿಸ್ಬೇಕು. ಈ ಥರದ ಸಮಾವೇಶಗಳು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು ನಾವು. ಇದರಲ್ಲಿ ಯಾವುದೇ ಎಗೋಯಿಸಮ್ ಇಟ್ಕೋಬಾರ್ದು ನಾವು. ಆಮೇಲೆ ಯಾವ ಅಧಿಕಾರನೂ ಬೇಕು ಅಂತ ಹೋಗಬಾರ್ದು. ನಮ್ಮಲ್ಲಿ ಕೆಲವರು ಅಧಿಕಾರದ ಆಸೆಯಿಂದ ಅಲ್ಲಿ ಕೆಲವು ಮಾಡ್ತಾ ಇರ್ಬೋದು, ಗೊತ್ತಾಯ್ತಲ್ಲ. ಈಗ ಈ ಥರದ್ದು ಅದಕ್ಕೆ ಯಾತಕ್ಕೆ RSS ಇಷ್ಟು ಸರ್ ಬರೀ ಒಂದು ಅನ್ನ ಸಾಂಬಾರಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಗೊತ್ತಾ ನಿಮಗೆ? ಯಾತಕ್ಕೆ ಇಷ್ಟು ಬಲಿಷ್ಠವಾಗಿದೆ? ಅದು ಯಾಕೆ ಅಹಿಂದ ಸಂಘಟನೆಯಲ್ಲಿ ಸಾಧ್ಯ ಆಗ್ತಿಲ್ಲ? ಅದು ಸರ್ ನಾವೆಲ್ಲ ಎಜುಕೇಷನ್ ಇಲ್ಲದೆ ಇದ್ದವರಲ್ಲ ಸರ್. ಈಗ ಅರಿವು ಮೂಡಿಸ್ಬೇಕು ನಾವು. ಈಗ ಅರಿವು ಮೂಡಿಸ್ಬೇಕು.
ಇದು ಭಾಳ ಇಂಪಾರ್ಟೆಂಟು. ಮುಂದಿನ ಜನಾಂಗ ನಿಮಗೆ ಶಾಪ ಆಗ್ತಾರೆ ಅನ್ನೋದನ್ನ ಹೇಳ್ಕೊಡ್ಬೇಕು ನಮಗೆ. ಅವ್ರಿಗೆ ಭಾಳ ಕಷ್ಟ ಸ್ಥಿತಿಲಿ ಈಗ ಗೊತ್ತಾಗ್ತಾ ಇದೆಯಲ್ಲ. ಇರಾನ್ನಿಂದ ಗ್ಯಾಸ್ ಬರದೇ ಇದ್ದರೆ ನಮ್ಗೆ ಊಟ ಇಲ್ಲ, ಒಂದು ಆಟೋ ಇಲ್ಲ. ಇಷ್ಟು ವರ್ಷಗಳು ನಾವು ಯಾವ ಸಮಾಜನ ಬೈತಾ ಇದ್ವಿ ನಾವು. ಆ ಸಮಾಜ ಈಗ ಗ್ಯಾಸ್ ಕೊಡದೇ ಇದ್ದರೆ ನಮಗಿಲ್ಲ ಸರ್. ನಮ್ಮ ಮನೆಯಲ್ಲಿ 3 ಹೊತ್ತು ಮಾಡ್ತಾ ಇಲ್ಲ, 2 ಹೊತ್ತು ಮಾಡೋವಂಥ ಸ್ಥಿತಿ ಬಂದಿದೆ, 1 ಹೊತ್ತು ಮಾಡೋವಂಥ ಸ್ಥಿತಿ ಬರುತ್ತೆ. ಅಲ್ಲ, ಈಗ ಇನ್ನೊಂದು ಮಾತಿದೆ, ಸಿದ್ದರಾಮಯ್ಯ ಅವ್ರ ನಂತರ ಅಹಿಂದ ನಾಯಕತ್ವ ಹೆಂಗೆ, ಏನು ಅಹಿಂದ ಸಂಘಟನೆ ಏನು ಅಂತ. ಯಾಕೆ ಅಂಥದ್ದೊಂದು ಅನಿಶ್ಚಿತತೆ ಅಥವಾ ಆತಂಕ ಇದೆ? ಮತ್ತು ಎಲ್ಲ ಜಾಗೃತರಾಗೋದಾದರೆ, ಸಂಘಟನೆ ಆಗ್ತಿದೆ ಅನ್ನೋದಾದರೆ, ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಇದೆಯೋ ಇಲ್ಲೋ? ಖಂಡಿತ ನೀವು ಭಾಳ ಒಳ್ಳೆಯ ಪ್ರಶ್ನೆ ಅದು. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದ ಅದೇ ನಡವಳಿಕೆಗಳೇ ಬೇರೆ ಇದ್ದವು ಇಷ್ಟು ದಿನಗಳು. ಈಗ ಬದಲಾಯಿಸ್ಕೊಂಡಿದ್ದಾರೆ, ಬದಲಾಯಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಈತನಲ್ಲಿ ಇರೋವಂಥ ಪ್ರಾಮಾಣಿಕತನ, ಈತನಲ್ಲಿರೋವಂಥ ಬದ್ಧತೆ, ಈತನ ಸಾಮರ್ಥ್ಯ ನೋಡಿ ಸುಮ್ಮನೆ ಇದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಏನು ಬೇಕಾದ್ರೂ ಆಗ್ತಾಯಿತ್ತು. ವೀರೇಂದ್ರ ಪಾಟೀಲ್ರನ್ನೇ ಬಿಟ್ಟಿಲ್ಲ. ನೆನಪ ಇದೆಯಾ ನಿಮಗೆ? ಹೌದು, ವೀರೇಂದ್ರ ಪಾಟೀಲ್ರನ್ನೇ ಬಿಟ್ಟಿಲ್ಲ. ಕೇರ್ ಮಾಡೋದೇ ಇಲ್ಲ. ಈ ಥರದ್ದು ಒಂದು ದೃಢ ಇದಿರಬೇಕು, ನಿರ್ಧಾರ ತೊಗೊಬೇಕು. ಅದು ಸಿದ್ದರಾಮಯ್ಯನವ್ರನ್ನ ಉಳಿಸಿದೆ, ಮುಂದೇನೂ ಉಳಿಸುತ್ತೆ. ಆ ಥರದವ್ರು ಬೇಕು, ಬರ್ತಾರೆ, ಇನ್ಮೇಲೆ ಬರ್ತಾರೆ. ಆ ಥರ ಬದ್ಧತೆ ಇದ್ದರೆ ಮಾತ್ರ ಉಳಿಯೋದು ಅಂತ ಜನಕ್ಕೆ ಗೊತ್ತಾಗ್ತಾ ಇದೆ. ಸರಿ, ನಿಜಕ್ಕೂ ನನ್ನ ಪ್ರಕಾರ ಅಹಿಂದಕ್ಕೆ ಸಿದ್ದರಾಮಯ್ಯ ನಂತರ ಒಂದು ನಿರ್ವಾತ ಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಅನಿಸುತ್ತೆ. ಯಾರು ನಾಯಕ ಅನ್ನೋದು ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು, ನಮ್ಮ ಅಪ್ಪನ ನಂತರ ಅಹಿಂದದ ಉತ್ತರಾಧಿಕಾರಿ, ಸೈದ್ಧಾಂತಿಕ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅಂತ. ಅದಷ್ಟೇ, ಅವತ್ತೊಂದು ನಮಗೆ ಸ್ಟೇಟ್ಮೆಂಟ್ ಮಾಡಿದರು. ಅದಾದಮೇಲೆ ಏನು ಚರ್ಚೆ ಇಲ್ಲ, ಏನೂ ಬೆಳವಣಿಗೆ ಇಲ್ಲ, ಸಂಘಟನೆ ಇಲ್ಲ, ಏನಿಲ್ಲ, ಹಂಗಾಯಿತು. ಅಲ್ಲ, ಅವರು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಇದು ನಮ್ಮ ನಾಯಕ ಅಂತ. ನಾವು ಅಹಿಂದ ಒಪ್ಕೊಳುತ್ತೆ. ಅದು ಬರಬೇಕು. ಅವರು ಬರೀ ಪೇಪರ್ನಲ್ಲಿ ಕೊಟ್ಟರೆ ಅಲ್ಲ, ಎಲ್ಲ ಒಂದು ಕಡೆ ಸಭೆ ಮಾಡೋದಲ್ಲ. ಆ್ಯಕ್ಚುಲಿ ಈಗ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಈ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದ್ದ ವಿಷಯಕ್ಕೆ ಸಂಬಂಧಪಟ್ಟಂಗೆ KPCC ಅಧ್ಯಕ್ಷರಂತ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನೀವು ಮಾಡಿದ ತಪ್ಪು ಅಂತ ಹೇಳಿದರೆ, ಅಬ್ದುಲ್ ಜಬ್ಬಾರ್ ಅವ್ರನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಪ್ಲಸ್ ಈಗ ಹುಬ್ಬಳ್ಳಿಯ ಅಹಿಂದ ಸಮಾವೇಶದಲ್ಲಿ ಅವರು ಲೀಡ್ ತೊಗೊಳ್ತಿದ್ದಾರೆ. ಇದೇನೋ ಒಂದು ಸಣ್ಣ ಹಂತದಲ್ಲಿ ನಡೀತಿದೆ, ಬಟ್ ಸಾಲದಲ್ವಾ? ಖಂಡಿತವಾಗಲೂ ಇದು ಸತೀಶ್ ಜಾರಕಿಹೊಳಿ ಅಂತವರು ಇನ್ನೂ 10 ಜನ ಬೇಕು ನಮಗೆ, ಇನ್ನೂ 20 ಜನ ಬೇಕು. ಆ ಥರದ ಮಾತಾಡೋವಂಥ ಜನ ಬೇಕು. ಅವರವ್ರ ವ್ಯವಹಾರಗಳು ನೋಡ್ಕೊಂಡು ಕುತ್ಕೋಬಾರ್ದು. ಇದು ಕೋಟ್ಯಾಂತರ ಜನರ ಬದುಕಿನ ಪ್ರಶ್ನೆ ಇದು. ಹೌದು, ಅವ್ರಿಗಿರೋ ಬದ್ಧತೆಯನ್ನು ಬೇರೆ ಮಂತ್ರಿಗಳಿಗೂ ಇರಬೇಕು, ಬೇರೆ ರಾಜಕಾರಣಿಗಳಿಗೂ ಇರಬೇಕು. ಸರ್, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಯಾರು ಪ್ರಬಲ ಸಮುದಾಯಗಳು, ಮೇಲ್ವರ್ಗಗಳು, ಪ್ರಮುಖ ಸಮುದಾಯಗಳು ಅಂತ ಅಂದ್ಕೊಂಡಿದ್ವು ಅವು ಎಲ್ಲ ಮಾತಾಡಿದ್ವು. ಯಾರಿಗೆ ಜಾತಿ ಸಮೀಕ್ಷೆ ಬೇಕಾಗಿತ್ತು, ಅಹಿಂದ ಸಮುದಾಯಗಳಿಗೆ, ಸಣ್ಣ ಪುಟ್ಟ ಸಮುದಾಯಗಳಿಗೆ, ಪರ್ಟಿಕ್ಯುಲರ್ಲಿ ಹಿಂದುಳಿದ ಸಮುದಾಯಗಳಿಗೆ, ಅವ್ರು ಯಾರೂ ಮಾತಾಡಲಿಲ್ಲ. ಸಚಿವರು ಮಾತಾಡಲಿಲ್ಲ, ನಾಯಕರು ಮಾತಾಡಲಿಲ್ಲ, MLAಗಳಾಗಿದ್ದವರು, MLCಗಳಾಗಿದ್ದವರು ಒಬ್ಬರು ಮಾತಾಡಲಿಲ್ಲ. ಅಂದರೆ ಹೆಂಗೆ ವಿಶ್ವಾಸ ಜನ, ಅಂದರೆ ಈ ಸಮುದಾಯಕ್ಕೆ ಸೇರಿದಂಥವ್ರು ತಮ್ಮ ರಾಜಕೀಯ ನಾಯಕತ್ವದ ಬಗ್ಗೆ ಹೆಂಗೆ ವಿಶ್ವಾಸ ಇಡ್ತಾರೆ? ಅಂದರೆ ಅವರಲ್ಲಿ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇಲ್ಲ, ಮುಂದಿನ ಆಲೋಚನೆನೇ ಮಾಡಿಲ್ಲ ಇವರು. ಭಾಳ ಇಂಪಾರ್ಟೆಂಟ್ ಜನಗಣತಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ನಮ್ಮ ಅಧಿಕಾರದಲ್ಲಿರೋರಿಗೆ. ಎಲ್ಲಿ ದೊಡ್ಡ ತಪ್ಪಾಗ್ತಾ ಇದೆ ನೋಡಿ. ಅವರು ಎಷ್ಟು ಪ್ಲ್ಯಾನ್ಲಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ನಡೀತಾ ಇದೆ, ನಮ್ಮಲ್ಲಿ ಇದನ್ನು ತೊಗೊಂಬಂದರು, SIR. ಅಂದರೆ ಅದು ತರೋದಕ್ಕೆ ಸಾಧ್ಯನೇ ಇಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಈ ಥರದ್ದು ಯಾವುದನ್ನು ನಾವು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ನೋಡಿ ತಂದರು. ಆಮೇಲೆ ಅಲ್ಲಿ ಫೇಲ್ ಆಯಿತು ಆಗುತ್ತೆ ಅಂತ ಗೊತ್ತಿದ್ರು ಸಹಿತ ಅದನ್ನು ಪ್ರಚಾರ ಮಾಡಿದ್ರು. ಡಿಲಿಮಿಟೇಷನ್ ಬಿಲ್ ಪ್ರಚಾರ ಮಾಡಿದ್ರು. ಯಾಕೆ ಅಂದರೆ ನೋಡಿ ನಾವು ಈ ಥರ ಮಾಡ್ತಾ ಇದ್ದೀವಿ. ಈ ಥರದ್ದು ನಾವು ಸುಮ್ಮನೆ ಪ್ರೊಟೆಸ್ಟೇ ಮಾಡಲಿಲ್ಲ, ಒಂದು ಪ್ರೊಟೆಸ್ಟ್ ಮಾಡಿದ್ವಿ ನಾವು ಅಷ್ಟೇ. ಇದು ಭಾಳ ಇಂಪಾರ್ಟೆಂಟ್ ಅನ್ನೋ ಇನ್ನೂ ಅರಿವಾಗಿಲ್ಲ ಅಂದರೆ ಏನು ಮಾಡ್ತೀವಿ ಅಧಿಕಾರದಲ್ಲಿದ್ದವರಿಗೆ? ಹೌದು, ಅದಕ್ಕೆ ಕೇಳ್ತೀವಿ. ನಮ್ಮ ಜನಕ್ಕೆ ನಾವು ಅರ್ಥ ಮಾಡ್ಕೊಡ್ಬೇಕು, ಹೋಗ್ಬೇಕು. ಬರೀ ನಾವು AC ರೂಮಲ್ಲಿ ಕೂತ್ಕೊಂಡು ಆಗಲ್ಲ ಸರ್, ನಾಶ ಆಗಿಬಿಡ್ತೀವಿ ನಾವು. ಅದಕ್ಕೆ ತಮಿಳ್ನಾಡಿನಲ್ಲಿ ಯಾತಕ್ಕೆ ಇವತ್ತಿನವರೆಗೂ ಪೆರಿಯಾರ್ ಏನು ಸಿದ್ಧಾಂತ ಇದೆ ಅದು ಬಿಟ್ಟು ಆಗಲೇ ಇಲ್ಲ. ಅಣ್ಣಾದೊರೆ ಆಗ್ಬೋದು, ಕಾಮರಾಜ್ ಆಗಿರ್ಬೋದು, ಇವತ್ತು ಅವ್ರ ಮೊಮ್ಮಗ. ಸರ್, ಕರ್ನಾಟಕಕ್ಕೂ ಬಸವಣ್ಣ, ಕುವೆಂಪು, ನಾರಾಯಣ ಇವರೆಲ್ಲ ಇದ್ದಾರೆ ಇಲ್ಲಿ. ಇವ್ರಿಗಿನ್ನ ದೊಡ್ಡ ಮಾರ್ಗದರ್ಶಕರು ಬೇಕಾಗಿಲ್ಲ, ಆದರೂ ಆಗ್ತಿಲ್ಲಲ್ಲ. ಅವರಲ್ಲಿ ಈ ಥರ ಸಮಾಜ ಇಲ್ಲದೇ ಇದ್ರೂ ನಾವು ಇಟ್ಕೊಂಡು ಆಗ್ತಾ ಇಲ್ಲ. ನಮ್ಮಲ್ಲಿ ಜಡತ್ವ ಇದೆ.
ಸೋಮಾರಿತನ ಇದೆ, ಗೊತ್ತಾಯ್ತಲ್ಲ. ನೋಡಿ ಇವತ್ತಿನವರೆಗೂ ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ. ಅದು ಯಾವುದೋ ಒಂದು ನೀವೇ ಹೇಳಿದ್ರಿ, ಒಂದು ಮ್ಯೂಸಿಯಂನಲ್ಲಿ ಆ ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ನವರು, ಯಾವ ಮ್ಯೂಸಿಯಂ ಅದು ತಮಿಳ್ನಾಡಿನಲ್ಲಿ, ಇದ್ರದ್ದು ನೀವಲ್ಲ ಲಕ್ಷ್ಮೀಪತಿ ಹೇಳಿದ್ದು, ಒಂದು ಮ್ಯೂಸಿಯಂನಲ್ಲಿ ಆ ಕಲ್ಚರ್ ಬಗ್ಗೆ ಅವ್ರು ದುಡ್ಡು ಕೊಡಲಿಲ್ವಂತೆ. ಇಡೀ ಕೋಟ್ಯಾಂತರ ರೂಪಾಯಿ ಸ್ಟಾಲಿನ್ ಕೊಟ್ಟು ಅದನ್ನು ನಡೆಸ್ತಾ ಇದ್ದಾರೆ. ತಮಿಳ್ನಾಡಿನ ಹಿಸ್ಟ್ರಿ ಏನಿದೆ, ಕಲ್ಚರು, ಅದು ದ್ರಾವಿಡಿಯನ್ ಮೂಮೆಂಟು, ಅದು ನಿಲ್ಲಿಸಿದ್ರಂತೆ ದುಡ್ಡು ಕೊಡದೆ ಕೇಂದ್ರ ಸರ್ಕಾರದವರು. ಇವರು ಇಲ್ಲ ಎಷ್ಟು ಕೋಟಿ ಆಗುತ್ತೆ ನಾನು ಕೊಡ್ತೀನಿ ಅಂತ, ಆ ಒಂದು ಬದ್ಧತೆ ಇದೆ ಅವರಿಗೆ. ಸರಿ ಸರ್, ಈಗ ನೀವು ಹೆಚ್ಚು ಕಡಿಮೆ 30 ವರ್ಷದ ಹಿಂದೆ, 29 ವರ್ಷ ಅನಿಸುತ್ತೆ, 29 ವರ್ಷದ ಹಿಂದೆ ಅಹಿಂದ ಸಂಘಟನೆನ ಹುಟ್ಟಾಕಿದ್ರಿ. ಈಗ ಅದು ಅಹಿಂದ ಸಂಘಟನೆಗೆ ನಾನು ಆಗಲೇ ಹೇಳ್ದಂಗೆ ಒಂದು ನೆಕ್ಸ್ಟ್ ಯಾರಪ್ಪ ಅನ್ನೋ ರೀತಿ ಇದೆ. ನಿಮ್ಗೇನು ಅನಿಸುತ್ತೆ, ಮುಂದೆ ಏನಾಗಬೇಕು, ಅಹಿಂದ ಸಂಘಟನೆ ಹೆಂಗೆ ಸಾಗಬೇಕು ಅಂತ ಅನಿಸುತ್ತೆ? ಸರ್, ಈಗ ಯಾರಿಲ್ಲದೆ ಇದ್ರೂ ಅವೇರ್ನೆಸ್ ಬಂದ್ಬಿಟ್ಟಿದೆ, ಬರ್ತಾರೆ ಖಂಡಿತವಾಗ್ಲೂ. ಯಾರಿಗೆ ಬದ್ಧತೆ ಇದೆ, ಯಾರಿಗೆ ಪ್ರಾಮಾಣಿಕತನ ಇದೆ, ಯಾರಿಗೆ ಈ ಸುಧಾರಣೆ ಮಾಡಬೇಕು ಅಂತ ಇದೆ, ಖಂಡಿತವಾಗ್ಲೂ ಬರ್ತಾರೆ. ನಾವು ಈಗಲೇ ಇವರು ಅವರು ಅನ್ನೋದು ಅದು ಪ್ರಿಮೇಚರ್ ಆಗುತ್ತೆ, ಬರಲೇಬೇಕು. ಇದನ್ನು ನಡ್ಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಸೊ ಇದೊಂದು ಎರಡನೇ ಸ್ವಾತಂತ್ರ್ಯ ಹೋರಾಟ ಇದು. ಅಹಿಂದ ಸಮುದಾಯಗಳಿಗೆ ಎರಡನೇ ಸ್ವಾತಂತ್ರ್ಯ ಹೋರಾಟ ಇದು. ಬಲಿದಾನ ಆಗಲಿ ಏನೇ ಆಗಲಿ, ನಮ್ಮ ಮನೆ ಬೆಂಕಿ ಇಡಲಿ, ನಾವು ಮಾಡಲೇಬೇಕಿದು. ಮಾಡಿದ್ರೆ ಮಾತ್ರ ಮುಂದಿನ ಜನಾಂಗ ನಮ್ಮನ್ನು ಪರವಾಗಿಲ್ಲಪ್ಪ ಇವರು ನಮ್ಗೆ ಒಳ್ಳೇದು ಮಾಡಿದ್ರು ಅನ್ನೋದನ್ನು, ಇಲ್ಲಾಂದರೆ ಭಾಳ ಕಷ್ಟಕ್ಕೆ ಸಿಗ್ತೀವಿ, ಊಟ ಇಲ್ದಂಗೆ, ಕೆಲಸ ಇಲ್ದಂಗೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ಅಹಿಂದ ಸಂಘಟನೆ ಹುಟ್ಟು, ಅದರ ಬೆಳವಣಿಗೆ ಮತ್ತು ಕೆಲವು ಸಮಸ್ಯೆಗಳು ಏನೇನಿತ್ತು, ಒಳಗಿನ ಶತ್ರುಗಳು ಯಾರು, ಇದೆಲ್ಲದರ ಬಗ್ಗೆ ಲಕ್ಷ್ಮೀಪತಿ ಬಾಬು ಅವರು ಮಾತಾಡಿದ್ದಾರೆ. ನನಗನ್ಸುತ್ತೆ ಬಹಳ ಉಪಯುಕ್ತವಾದಂಥ ವಿಡಿಯೋ ಇದು ಅಂತ. ಅಹಿಂದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಅಂತ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.